ಶವವಾಗಿ ಪತ್ತೆಯಾಗಿದ್ದಾಳೆ. ಚಂದ್ರದ್ರೋಣ ಪರ್ವತದಲ್ಲಿ ಶ್ರೀನಂದ ಶವವಾಗಿ ಪತ್ತೆಯಾಗಿರೋದು. ಕೇರಳ ಮೂಲದ ಬಾಲಕಿ ಈಕೆ. 3 ದಿನಗಳಿಂದಲೂ ಈಕೆ ನಾಪತ್ತೆಯಾಗಿದ್ದು ಸತತವಾಗಿ ಹುಡುಕುವಂತಹ ಕೆಲಸ ಕೂಡ ಆಗ್ತಿತ್ತು. ಮಾಣಿಕ್ಯಧಾರ ಬಳಿ ಬರೋಬ್ಬರಿ 1500 ಅಡಿ ಪ್ರಪಾತದಲ್ಲಿ ಶವ ಪತ್ತೆಯಾಗಿದೆ. ಅಂದ್ರೆ ಹಾಗಾದ್ರೆ ಇಲ್ಲಿ ಶ್ರೀನಂದ ಬರೋಬ್ಬರಿ 1500 ಅಡಿ ಪ್ರಪಾತಕ್ಕೆ ಬಿದ್ದಿದ್ದಾಳೆ. ಇದೇ ಈಕೆಯ ಸಾವಿಗೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 3 ದಿನಗಳಿಂದಲೂ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಡ್ರೋನ್, ಥರ್ಮಲ್ ಕ್ಯಾಮೆರಾ, ನೂರಾರು ಸಿಬ್ಬಂದಿ ಈ ಒಂದು ಸರ್ಚಿಂಗ್ ಕೆಲಸದಲ್ಲಿ ಭಾಗಿಯಾಗಿದ್ರು. ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿತ್ತು. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ರು. ಈಗ ಶ್ರೀನಂದ ಶವವಾಗಿ ಪತ್ತೆಯಾಗಿದ್ದಾಳೆ. ನೂರಾರು ಸಿಬ್ಬಂದಿಗಳು ಭಾಗಿಯಾಗಿದ್ರು. ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿತ್ತು. ಕೇರಳಂನ ಪಾಲಕ್ಕಾಡ್ ಮೂಲದ ಬಾಲಕಿ ಶ್ರೀನಂದ ಏಪ್ರಿಲ್ 7ರಂದು ಸಂಜೆ 5:30 ಸುಮಾರಿಗೆ ಈಕೆ ನಾಪತ್ತೆಯಾಗಿರ್ತಾಳೆ. ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಶ್ಚಿಮ ವಲಯದ ಐಜಿಪಿ ಅವರು ಪಡ್ಕೊಂಡಿದ್ರು. ಮಾಣಿಕ್ಯಧಾರಕ್ಕೆ ಶವ ಸಾಗಿಸೋಕೆ ಕಷ್ಟ ಆಗಿರುವ ಹಿನ್ನೆಲೆಯಲ್ಲಿ ಮೃತದೇಹವನ್ನ ಅರಿಶಿನ ಗುಪ್ಪೆ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಶವದ ಫೋಟೋವನ್ನ ಮೊದಲಿಗೆ ಪೋಷಕರಿಗೆ ತೋರಿಸಲಾಗುತ್ತೆ. ಯಾವಾಗ ಪೋಷಕರು ಶ್ರೀನಂದ ಫೋಟೋವನ್ನ ನೋಡ್ತಾರೆ, ಶವದ ಫೋಟೋವನ್ನ ನೋಡ್ತಾರೆ, ನೋಡಿ ಬಿಕ್ಕಿ ಅಳೋಕ್ ಶುರು ಮಾಡ್ತಾರೆ. ಅರಳಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆಗೆ ಶ್ರೀನಂದ ಶವವನ್ನ ರವಾನೆಗೆ ಮಾಡೋಕೆ ಸಿದ್ಧತೆ ಕೂಡ ಆಗ್ತಿದೆ. ಈಗಾಗಲೇ ಶವವನ್ನ ಹೊತ್ತು ಸಾಕ್ತಾ ಇದ್ದಾರೆ. ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಸೊ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಪರೀಕ್ಷೆಗೆ ಸಿದ್ಧತೆ ಆಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಶ್ರೀನಂದ ಪೋಷಕರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಿದ್ದಾರೆ. ಮೇಲಿನಿಂದ ಕಾಲ್ ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಬರೋಬ್ಬರಿ 1500 ಅಡಿ ಆಳದ ಪ್ರಪಾತಕ್ಕೆ ಶ್ರೀನಂದ ಬಿದ್ದಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗೇಶ್, ಈಗ ಮೃತದೇಹ ಸಿಕ್ಕಿದೆ. ಸೊ ಯಾವ ಹಾಸ್ಪಿಟಲ್ಗೆ ಶವವನ್ನ ತಗೊಂಡು ಹೋಗ್ತಾ ಇದ್ದಾರೆ? ಪೋಸ್ಟ್ ಮಾರ್ಟಮ್ ಎಷ್ಟೊತ್ತಿಗೆ ಆಗತ್ತೆ? ಯೋಗೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ. ಕೇರಳಂನ ಬಾಲಕಿ ಶ್ರೀನಂದ ಶವವಾಗಿ ಪತ್ತೆಯಾಗಿರೋದು. ಕೆಲವೇ ಕ್ಷಣದಲ್ಲಿ ಆ ಒಂದು ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಲಿದ್ದಾರೆ. ಅದಾದ ಮೇಲೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಸೊ ಯಾವಾಗ ಆ ಮೃತದೇಹ ಸಿಗತ್ತೆ ನೋಡಿ, ಆ ಫೋಟೋವನ್ನ ತೆಗೆದುಬಿಟ್ಟು ಆ ಪೋಷಕರು ಕೂಡ ಆ ಸ್ಥಳದಲ್ಲೇ ಬೀಡು ಬಿಟ್ಟಿರ್ತಾರೆ. ಮಗಳನ್ನ ಹುಡುಕಿ ಕೊಡಿ ಅಂತ ಹೇಳ್ಕೊಂಡು ಅಂಗಲಾಚಿಸ್ತಾ ಇರ್ತಾರೆ. ಫೈನಲಿ ಮಗಳು ಶವವಾಗಿ ಪತ್ತೆಯಾಗಿದ್ದಾಳೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾವಾಗ ಆ ಶವ ಸಿಗತ್ತೆ ನೋಡಿ, ಆ ಫೋಟೋ ಏನು ನಮಗೆಲ್ಲ ಸಿಕ್ಕಿತ್ತು ನೋಡಿ, ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಶ್ರೀನಂದ ಫೋಟೋ. ಆ ಒಂದು ಫೋಟೋದಲ್ಲಿರುವಂತಹ ಬಟ್ಟೆಯಲ್ಲೇ ಆಕೆ ಇರುವಂಥದ್ದು. ಶವ ಕೂಡ ಅದೇ ಬಟ್ಟೆಯನ್ನು ಹಾಕೊಂಡಿರೋದು. ಸೊ ಆ ಫೋಟೋವನ್ನ ಶ್ರೀನಂದ ಪೋಷಕರಿಗೆ ತೋರಿಸಿದಾಗ, ಎಸ್ಪೆಷಲಿ ತಾಯಿಗೆ ತೋರಿಸಿದಾಗ, ಶ್ರೀನಂದ ತಾಯಿ ಫೋಟೋವನ್ನು ನೋಡಿ ಇದು ನನ್ನ ಮಗಳೇ ಅಂತ ಕನ್ಫರ್ಮ್ ಮಾಡಿಕೊಂಡು ಬಿಕ್ಕಿ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. 3 ದಿನಗಳಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇತ್ತು. ನನ್ನ ಮಗಳು ಬದುಕಿ ಬರಬಹುದು ಅಂತ ಹೋಪಲ್ಲಿದ್ರು. ಇದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ಯೋಗೀಶ್, ಈಗ ಶವ ಸಿಕ್ಕಿದೆ, ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ? ಪೋಸ್ಟ್ ಮಾರ್ಟಮ್ ಎಷ್ಟೊತ್ತಿಗೆ ಆಗುತ್ತೆ? ಪೋಷಕರಿಗೆ ಎಷ್ಟೊತ್ತಿಗೆ ಆ ಒಂದು ಶವವನ್ನು ಹಸ್ತಾಂತರ ಮಾಡ್ತಾರೆ? ಧನುಶ್ರೀ, ಏನು ಕೇರಳ ಮೂಲದ ಅಪ್ರಾಪ್ತ ಬಾಲಕಿ 14 ವರ್ಷದ ಶ್ರೀನಂದ ಇಂದು ನಾಪತ್ತೆಯಾಗಿ ಇವತ್ತಿಗೆ 3 ದಿನಗಳ ಬಳಿಕ ಶ್ರೀನಂದ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಮಾಣಿಕ್ಯಧಾರದ ಮೇಲ್ಭಾಗದ ಏನು ಪಾರ್ಕಿಂಗ್ ಏರಿಯಾ ಇದೆ, ಆ ಜಾಗದಿಂದ ಸ್ವಲ್ಪ ದೂರ ಮುಂದಕ್ಕೆ ಅಂದ್ರೆ ನಿಂತ್ಕೊಳ್ಳಿಕ್ಕೆ ಏನು ಜಾಗ ಮಾಡಿದ್ರೆ ಅಲ್ಲಿಂದ ಕಾಲು ಜಾರಿ ಬಿದ್ದಿರ್ತಕ್ಕಂಥ ಸಂಖ್ಯೆ ವ್ಯಕ್ತವಾಗಿರ್ತಕ್ಕಂಥ ಸುಮಾರು 1-1.5 ಅಡಿ ಪ್ರಪಾತದ ಆಳಕ್ಕೆ ಬಿದ್ದಿರ್ತಕ್ಕಂಥದ್ದು. ಬಿದ್ದ ರಭಸಕ್ಕೆ ಆ ಒಂದು ಶ್ರೀನಂದ ಮೃತದೇಹ ಏನಿದೆ, ಆಕೆ ಶ್ರೀನಂದ ಬೀಳೋ ರಭಸಕ್ಕೆ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥದ್ದು. ಅರ್ಧದ ಮೃತದೇಹ ಮರದ ಮೇಲಿದ್ರೆ, ಇನ್ನರ್ಧ ಮೃತದೇಹ ಭೂಮಿಯ ಮೇಲೆ ಇರ್ತಕ್ಕಂಥದ್ದು. ಈ ಒಂದು ಕಡಿದಾದ ಪ್ರದೇಶದಲ್ಲಿ ಏನು ಮೃತದೇಹವನ್ನ ಹುಡುಕ್ಲಿಕ್ಕೆ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳ ಜೊತೆಗೆ ಪ್ರವಾಸಿ ಮಿತ್ರರು ಕೂಡ ಕಳೆದ 3 ದಿನಗಳಿಂದ ನಿರಂತರವಾಗಿ ಸತತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವತ್ತು ಮೃತದೇಹ ಸಿಕ್ಕ ಬೆನ್ನಲ್ಲೇ ಏನು ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ಸ್ಥಳದಲ್ಲೇ ಬಿಡಲಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳದಿಂದ ಶ್ರೀನಂದ ಮೃತದೇಹವನ್ನ ಸ್ಥಳಾಂತರಿಸಲಾಗ್ತದೆ. ಬಳಿಕ ಏನು ಅವರ ಪೋಷಕರಿಗೆ ಒಂದು ಮಹಾಜರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಅಲ್ಲಿಂದ ಏನು ಒಂದು ಚಿಕ್ಕಮಗಳೂರು ನಗರದ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ಶ್ರೀನಂದ ಮೃತದೇಹದ ಮರಣೋತ್ತರ ಪರೀಕ್ಷೆಗಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಅರಿಶಿನಗುಪ್ಪೆಯ ಬಳಿ SP ಜಿತೇಂದ್ರ ದಯಾಮಂತೆ ಅವರ
ಅಷ್ಟೇ ಪ್ರವಾಸಕ್ಕೆ ಅಂತ ಬಂದಿದ್ದಂತ ಅವರ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರುಗಳು ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಏನೀಗ ಶ್ರೀನಂದ ಮೃತದೇಹ ಬಿದ್ದ ಜಾಗದಲ್ಲಿ ಚಿಕ್ಕಮಗಳೂರು ಡಿವೈಎಸ್ಪಿ ನಾಗರಾಜು ಸೇರಿದಂತೆ ಅವರ ತಂದೆ ರಮೇಶ್ ಸೇರಿದಂತೆ ಇನ್ನಿತರರು ಬೀಡು ಬಿಟ್ಟಿರ್ತಕ್ಕಂಥದ್ದು. ಇನ್ನೇನು ಈಗಾಗಲೇ ಅವರ ತಂದೆ ರಮೇಶ್ ಅವರಿಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಧನುಶ್ರೀ. ಯೋಗೇಶ್, ಈಗ ಪೋಷಕರ ಆಕ್ರಂದನ ಯಾವ ರೀತಿ ಇದೆ, ಅದ್ರ ಜೊತೆಗೆ ಈ ಒಂದು ಶವ ಸಿಕ್ಕಿರೋದಕ್ಕೆ ಹಿಂಟ್ ಯಾವ ರೀತಿ ಸಿಕ್ತು ಅಂತ? ಧನುಶ್ರೀ, ಏನು ನಾಪತ್ತೆ ಆಗಿದ್ದ ಯೋಗೇಶ್, ಹಾಗೇನೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರು ಪುನೀತ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಪುನೀತ್ ಅವರೇ, ಯಾವ ರೀತಿ ಈ ಒಂದು ಕಾರ್ಯಾಚರಣೆ ಮಾಡಲಾಯಿತು? ಶವ ಎಕ್ಸಾಕ್ಟ್ಲಿ ಆ ಸ್ಪಾಟ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೇಗೆ ಹಿಂಟ್ ಸಿಕ್ತು ಅಂತ? ಮೇಡಮ್, ಕಾಣೆಯಾಗಿ ನಾಲ್ಕನೇ ದಿನ ಕಾರ್ಯಾಚರಣೆ ಇದು. ಪೊಲೀಸ್ ಇಲಾಖೆ ಮತ್ತೆ ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ ಪ್ರತಿದಿನ ಡೇ ನೈಟ್ ಹುಡುಕ್ತಾನೆ ಇದ್ದಾರೆ. ಇವತ್ತು ಬೆಳಗ್ಗೆ ಡ್ರೋನ್ ಬಿಟ್ಟಾಗ ಪತ್ತೆ ಆಗಿರೋದು ಮೇಡಮ್. ಅಂದ್ರೆ ಆ ಹುಡುಗಿ ಬಿದ್ದಂತ ಎಕ್ಸಾಕ್ಟ್ ಸ್ಪಾಟ್ ನ ಕೆಳಭಾಗದಲ್ಲೇ ಸಿಕ್ಕಿರೋದ ಹಾಗಾದ್ರೆ? ಹೌದೌದು ಮೇಡಮ್, ಕೆಳಭಾಗದಲ್ಲೇ. ಓಕೆ ಓಕೆ. ಒಂದು 1,500 ಇಂದ 2,000 ಅಡಿ ಕೆಳಗಡೆ ಮೃತದೇಹ ಪತ್ತೆ ಆಗಿದೆ. ಸದ್ಯಕ್ಕೆ ಮೃತದೇಹವನ್ನ ಎತ್ತುವಂತ ಕೆಲಸ ಆಯ್ತಾ ಅಲ್ಲಿಂದ, ಆ ಸ್ಪಾಟ್ ನಿಂದ? ಇಲ್ಲ ಮೇಡಮ್, ಇನ್ನು ನಾವು ಬಾಡಿನ ತರಲಿಕ್ಕೆ ಮೇಲೆ ಹೋಗ್ತಾ ಇದೀವಿ. ಇನ್ನು ಒಂದು 500 ಮೀಟರ್ ಮೇಲೆ ಹೋಗಕ್ಕಿದೆ ಮೇಡಮ್. ಓಕೆ ಓಕೆ. ಈಗ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಅಂತ ಆಯ್ತು ಹಾಗಾದ್ರೆ, ಶವ ಎತ್ತುವಂತ ಕೆಲಸ? ಹೌದೌದು ಮೇಡಮ್. ಪುನೀತ್ ಅವರು, ಇದಾದ್ಮೇಲೆ ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ? ಪೋಸ್ಟ್ ಮಾರ್ಟಮ್ ಎಲ್ಲ ಆಗ್ಬೇಕಲ್ವಾ? ಹೌದೌದು ಮೇಡಮ್. ಅರಳಗುಪ್ಪೆ ಮಲೆಗಳು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಬಾಡಿನ ಶಿಫ್ಟ್ ಮಾಡ್ತೀವಿ ಮೇಡಮ್. ಒಟ್ಟು ಎಷ್ಟು ಜನ ಸೇರ್ಕೊಂಡು ಈ ಒಂದು ಕಾರ್ಯಾಚರಣೆ ಮಾಡಿರೋದು ಪುನೀತ್ ಅವರೇ? ಟೋಟಲ್ ಎಲ್ಲ ಸಿಬ್ಬಂದಿಗಳು ಸೇರಿದ್ರೆ ಒಂದು 100 ಇದ್ದಾರೆ ಮೇಡಮ್. 100 ಮೆನ್ಸ್ ಇದ್ದಾರೆ. ಈಗ ಪೋಷಕರು ಎಕ್ಸಾಕ್ಟ್ ಸ್ಪಾಟಿಗೆ ಬಂದಿದ್ದಾರೆ ಅಥವಾ ಮೇಲ್ಭಾಗದಲ್ಲಿದ್ದಾರಾ ಪೋಷಕರು? ಪೋಷಕರು ಬರ್ತಾ ಇದ್ದಾರೆ ಮೇಡಮ್. ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತಾರೆ ಅಲ್ಲಿಗೆ. ಅಂದ್ರೆ ಈಗ ಶವ ಇರುವಂತಹ ಸ್ಪಾಟ್ಗೆ ಪೋಷಕರು ಕೂಡ ಬರ್ತಾರೆ ಹೇಗೆ? ಬರ್ತಾರೆ ಮೇಡಮ್. ಓಕೆ ಓಕೆ. ಥ್ಯಾಂಕ್ ಯು ಪುನೀತ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಪುನೀತ್ ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಇನ್ನೂ ಕೂಡ ಸ್ಪಾಟ್ನಲ್ಲೇ ಎಲ್ಲ ಕೆಲಸಗಳಾಗ್ತಾ ಇದೆ. ಶವ ಮೇಲೆತ್ತುವಂತಹ ಕೆಲಸ ಕೂಡ ಇನ್ನೂ ಆಗಬೇಕು. ಪೋಷಕರು ಕೂಡ ಸ್ಪಾಟ್ಗೆ ಬರ್ತಾರೆ, ಅವರು ಕೂಡ ಐಡೆಂಟಿಫೈ ಮಾಡುವಂತಹ ಒಂದು ಪ್ರೊಸೀಜರ್ಗೆ. ಸೊ ಹಾಗಾಗಿ ಪೋಷಕರು ಕೂಡ ಆ ಸ್ಪಾಟಿಗೆ ಬರ್ತಾರೆ, ಅವರು ಕೂಡ ಐಡೆಂಟಿಫಿಕೇಶನ್ ಮಾಡುವಂಥ ಕೆಲಸ ಇದೆ. ಸೊ ಎಲ್ಲರೂ ಕೂಡ ಸತತವಾಗಿ 4ನೇ ದಿನದ ಕಾರ್ಯಾಚರಣೆ ಇದು. ಡ್ರೋನ್ ಬಿಟ್ಟಂತಹ ಸಂದರ್ಭದಲ್ಲಿ, ಡ್ರೋನ್ ಅಲ್ಲಿ ನೋಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಶವ ಪತ್ತೆಯಾಗಿದೆ. ಅಂದ್ರೆ ಶವದಲ್ಲಿ ಅರ್ಧ ಭಾಗ ಮರಕ್ಕೆ ಸಿಕ್ಕಾಕೊಂಡಿದ್ರೆ, ಇನ್ನರ್ಧ ಭಾಗ ನೆಲಕ್ಕೆ ಬಿದ್ದಿತ್ತು. ಸೊ ಈ ಒಂದು ಫೋಟೋ ನೋಡಿ ಪೋಷಕರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಇವಳೇ ನನ್ನ ಮಗಳು ಅಂತ ಹೇಳ್ಕೊಂಡು ತಾಯಿ ಗೋಗರ್ದಿದ್ದಾರೆ. ಇನ್ನು ಪೋಸ್ಟ್ ಮಾರ್ಟಮ್ ಕೆಲಸ ಆಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನ ಎತ್ತುವಂತ ಕೆಲಸ ಆಗಲಿದೆ. ಮಾಣಿಕ್ಯಧಾರ, ಚಿಕ್ಕಮಗಳೂರು ಇಲ್ಲಾಗಿರುವಂತಹ ದುರ್ಘಟನೆ. ವೇವಿಂಗ್ ಪಾಯಿಂಟ್ಗೆ ಹೋಗಿ ನಿಂತಹ ಸಂದರ್ಭದಲ್ಲಿ ಕಾಲ್ ಜಾರಿ ಆ ಹುಡುಗಿ ಕೆಳಗೆ ಬಿದ್ದಿರ್ತಾಳೆ. ಸೊ ಸೇಫ್ಟಿ ವಿಚಾರಕ್ಕೆ ಬರುವಂತ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಚಾರಣಿಗರು ಹೋಗ್ತಾರೆ. ಬಟ್ ಯಾವುದೇ ರೀತಿಯ ಸೇಫ್ಟಿ ಅನ್ನುವಂಥದ್ದು ಅಲ್ಲಿ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಒಬ್ಬ ಗಾರ್ಡ್ ಅನ್ನೋದಾದ್ರೂ ಬೇಕಲ್ವಾ? ಅವರು ಕೂಡ ಇರೋದೇ ಇಲ್ಲ. ಎಷ್ಟು ಜನ ಟ್ರಕ್ಕಿಂಗ್ ಹೋದ್ರು, ಎಷ್ಟು ಜನ ವಾಪಸ್ ಬಂದ್ರು, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕಲ್ಲಿ ಯಾರೂ ಕೂಡ ಇರೋದಿಲ್ಲ. ಸೊ ಅರಣ್ಯ ಇಲಾಖೆಯ ಎಡವಟ್ಟಿನಿಂದಾಗಿ ಪದೇ ಇಂತಹ ಅನಾಹುತಗಳು ನಡೀತಾನೆ ಇರುತ್ತೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ರುಬೇನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರುಬೇನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಕಾರ್ಯಾಚರಣೆ ಹೇಗಾಯಿತು ಸರ್? ಎಷ್ಟು ಹೊತ್ತಿಗೆ ಆ ಬಾಲಕಿಯ ಶವ ಪತ್ತೆಯಾಗಿರೋದು? ಮೇಡಮ್, ಬೆಳಿಗ್ಗೆ ನಮಗೆ ಮಾಹಿತಿ ಬಂತು, ಈ ತರ ಚಿಕ್ಕಮಂಗ್ಳೂರಿನ ಅರ್ಶನ್ ಗುಪ್ಪೆ ಅಂತೇಳಿ. ಅದು ಈ ಮಾಣಿಕ್ಯದಾರದ ಕೆಳಭಾಗ, ಕಾಫಿ ಎಸ್ಟೇಟ್. ಸೊ ನಿನ್ನೆವರೆಗೂ ಅಲ್ಲೆಲ್ಲ ಅನೇಕ ಪೊಲೀಸವರು, STF ಅವರು, ಅಗ್ನಿಶಾಮಕ ದಳದವರು, ಫಾರೆಸ್ಟ್ ಅವರು, ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಎಲ್ಲರೂ ನಾವೆಲ್ಲ ನೋಡಿದ್ವಿ. ಬಟ್ ಏನು ನಮಗೆ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಹೆಣ್ಮಗಳು ಬಾಡಿ ನಮಗೆ ಮಾಣಿಕ್ಯದಾರದ ಕೆಳಭಾಗದಲ್ಲೇ ಬಿದ್ದಿದೆ. ಹಾಗಾದ್ರೆ ರುಬಿನ್ ಅವರೇ, ಕಾಲ್ ಜಾರಿ ಬಿದ್ದಿರೋದು ಇದಕ್ಕೆ ಕಾರಣ ಅಂತನಾ?
ಮೇಡಮ್ ಅದು ಪೊಲೀಸ್ ಇಲಾಖೆಯವ್ರು ಹೇಳ್ಬೇಕು, ಹ್ಮ್ ಅದು ಆಕಸ್ಮಿಕವಾಗಿ ಬಿದ್ದಿರ್ಬೋದು. ಅಲ್ಲ ಸರ್, ಅಲ್ಲಿ ಮೇಲೆ ಮಾಣಿಕ್ಯ ದಾರದಲ್ಲಿ ಏನು ಕೂಡ ಸೇಫ್ಟಿ ಪಾಯಿಂಟ್ಸ್ ಅನ್ನುವಂಥದ್ದು ಇರ್ಲಿಲ್ವಾ ಹೇಗೆ ಅಂತ? ಸೇಫ್ಟಿ ಪಾಯಿಂಟ್ ಇದೆ ಮೇಡಮ್. ಓಕೆ. ಆಮೇಲೆ ಹುಡುಗಿ ಕೈಯಲ್ಲಿ ಮೊಬೈಲು ಏನು ಇರಲಿಲ್ಲ, ಏನಾದ್ರು ಸೆಲ್ಫಿ ಗಿಲ್ಫಿ ತಕ್ಕೊಳಕ್ ಹೋಗಿದ್ಲು ಅಂತ ಹೇಳಕ್ಕೆ. ನಮ್ಮ ಅಂದಾಜು ಪ್ರಕಾರ ಅವ್ರ ಪೇರೆಂಟ್ಸ್ ಹೇಳೋ ಪ್ರಕಾರ ಅವ್ರ ಕೈಲಿ ಮೊಬೈಲ್ ಇರಲಿಲ್ಲ. ಓಕೆ. ಆದರೆ ಅದು ಇವತ್ತು ಆ ಜಾಗಕ್ಕೆ ಹೋಗಕ್ಕೆ ಇನ್ನೂ ಅನೇಕ ಜನರಿಗೆ ಹೋಗಕ್ಕೆ ಆಗ್ತಾ ಇಲ್ಲ, ಅಂತ ಕಡಿದಾದಂಥ ಸ್ಥಳ. ಅಶ್ವಿನ್ಗುಪ್ಪೆ ಮಾಣಿಕ್ಯದಾರ ಹೋಮ್ ಸ್ಟೇ ಅಂತ ಇದೆ, ಮಾಣಿಕ್ಯದಾರ ಕಾಫಿ ತೋಟ. ಅದರಲ್ಲಿ ನಮಗೆ ದಾರಿನೂ ಇಲ್ಲ, ಅದಕ್ಕೆ ಗುಡ್ಡದ ಮೇಲೇನೆ ನಾವು ಹೋಗಬೇಕು. ಅದರಲ್ಲೂ ಈ ಪಾಪ ಮಹಿಳಾ ಪೊಲೀಸವರೆಲ್ಲ ಅಲ್ಲಿ ಹೋಗ್ತಾ ಇರೋದು ನಮಗೆ ಹೃದಯ ವಿದ್ರಾವಕನೇ ಅದು. ಯಾಕೆಂದ್ರೆ ಅಲ್ಲಿ ಹೋಗೋದೇ ಬಹಳ ಕಷ್ಟ ಟ್ರೆಕ್ಕಿಂಗ್ ಮಾಡೋಕ್ಕೂ. ಯಾಕಂದ್ರೆ ನಾನು ಅಡ್ವೆಂಚರ್ ಸ್ಪೋರ್ಟ್ಸ್ ಅಧ್ಯಕ್ಷ ಆದ್ರೂ ಇದು ಏನು ಮುಳ್ಳಯ್ಯನಗಿರಿಗಿಂತನೂ ಹೈಯೆಸ್ಟ್ ಇದೆ ಇದು. ಹೌದು ಹೌದು ಹೌದು. ಅಂತ ಜಾಗದಲ್ಲಿ ಬಾಡಿ ಬಿದ್ದಿದೆ. ಸೊ ಈಗ ಸ್ಪಾಟಿಗೆ ಎಲ್ಲ ಪೊಲೀಸರು ಮಾಜರಿಗೆ ಎಲ್ಲ ಬಂದಿದ್ದಾರೆ. ಅಲ್ಲ ಸರ್, ಇವತ್ತು 4ನೇ ದಿನದ ಕಾರ್ಯಾಚರಣೆ. ಸೊ ಸ್ಪಾಟ್ ನಲ್ಲಿ ಇಲ್ಲೇ ಶವ ಸಿಕ್ತು ಅನ್ನೋದು ಹಿಂಟ್ ಯಾವ ರೀತಿ ಸಿಕ್ತು ಅಂತ? ಹಿಂಟ್ ಅಂದ್ರೆ ಪೊಲೀಸ್ ಇಲಾಖೆಯವ್ರು ನಿನ್ನೆನೂ ಸಹ IG ಅವರು ಚಿಕ್ಕಮಂಗ್ಳೂರಿಗೆ ಬಂದಾಗ ಪೊಲೀಸ್ ಇಲಾಖೆಯವ್ರ ಮೇಲೆ ಸ್ವಲ್ಪ ಗರಮೆ ಆಗಿದ್ರು. ಇವತ್ತೆಲ್ಲ ನಾವು ಪತ್ರಿಕೆಗಳಲ್ಲಿ ನೋಡುವಾಗ 3 ದಿನ ಆದ್ರೂ ನೀವು ಇಷ್ಟು ಮಾಡಿಲ್ವಲ್ಲ ಅಂತೇಳಿ. ಪೊಲೀಸರು ಪಾಪ ಬಹಳ ಇದರಿಂದ ಅವರು ತೋಟದೊಳಗಡೆ, ಯಾಕಂದ್ರೆ ಅಲ್ಲಿಂದ ಬಿದ್ರೆ ಬರೋದೇ ಇಲ್ಲಿ ತೋಟದ ಜಾಗಕ್ಕೆ ಬರಬೇಕು. ಮೇಲಿಂದ ಬಿದ್ರೆ ಅಲ್ಲಿಂದ ಹುಡುಕಿದ್ರೆ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ. ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಬಂದು ಅಲ್ಲೆಲ್ಲ ಮಾಡ್ಬೇಕಾದ್ರೆ ಆ ಸ್ಪಾಟ್ ಎಲ್ಲಿ ಆ ಮಾಣಿಕ್ಯದಾರದ ಕೆಳಭಾಗದ ಎಲ್ಲ ಜಾಗಗಳನ್ನ ನೋಡ್ಬೇಕಾದ್ರೆ ಸ್ಮೆಲ್ ಬಂದಿದೆ. ಮತ್ತೆ ನೊಣಗಳು ಅಲ್ಲಿ ಓಡಾಡ್ತಾ ಇದ್ದಿದ್ರಿಂದ ಐಡೆಂಟಿಫೈ ಆಗಿದೆ ಮೇಡಮ್. ಓಕೆ 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 ಥ್ಯಾಂಕ್ ಯು ರುಬೇನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.